ರಾಜ್ಯದ ಪ್ರತಿಷ್ಠಿತ ವಿವಿ ಅಂತ ಕರೆಸ್ಕೊಳ್ಳುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆಯಾ? ಇಂಥದ್ದೊಂದು ಅನುಮಾನ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇದೆ. ಕಳೆದ ಬಾರಿ ಮಂಗಳೂರಿನ ವಿವಿಯ ಯೂನಿವರ್ಸಿಟಿಯ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿತ್ತು. ವಿವಿಯ ಚಾನ್ಸಲರ್ ಸಿ ಆಗಿರತಕ್ಕಂತಹ PL ಧರ್ಮ ಅವರೇ ಹೇಳಿದ್ರು ಆರ್ಥಿಕ ಸಂಕಷ್ಟ ಇದೆ ಅನ್ನುವಂಥದ್ದನ್ನು. ಅದಕ್ಕೆ ಪೂರಕ ಅನ್ನುವಂತೆ ಸಾಕಷ್ಟು ಜನರಿಗೆ ಅಲ್ಲಿಂದ ನಿವೃತ್ತರಾದಂಥ ಸಾಕಷ್ಟು ಪ್ರೊಫೆಸರ್ಗಳಿಗೆ ಈಗಲೂ ಕೂಡ ಪಿಂಚಣಿ ಬರ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಪಿಂಚಣಿಯನ್ನು ಮಂಗಳೂರು ವಿವಿ ಬಾಕಿ ಇಟ್ಟಿದೆ. ಅಂಥದ್ರಲ್ಲಿ ಒಬ್ಬರು ಪ್ರೊಫೆಸರ್ ರಿಟೈರ್ಡ್ ಆದಂಥ ಒಬ್ಬರು ಪ್ರೊಫೆಸರ್ ಬಾಲಕೃಷ್ಣ ಕಲ್ಲೂರಾಯರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರಿಗ ಅನೇಕ ವರ್ಷಗಳಿಂದ ಪಿಂಚಣಿ ಬಂದಿಲ್ಲ ಅಂತ ಆರೋಪ ಇದೆ. ನಿಮ್ಮಲ್ಲಿ ಎಷ್ಟು ಜನರಿಗೆ ಈ ರೀತಿ ಸಮಸ್ಯೆ ಆಗಿದೆ ಸರ್, ಮತ್ತು ನಿಮಗೆ ಎಷ್ಟು ವರ್ಷದಿಂದ? ನನಗೆ 2021 ಆಗಸ್ಟ್ 31ಕ್ಕೆ ನಾನು ರಿಟೈರ್ ಆಗಿದ್ದೇನೆ. ಅವತ್ತಿಂದ ನನಗೆ 2023 ಮೇವರೆಗಿನ ಪಿಂಚಣಿ ಸಿಕ್ಕಿಲ್ಲ. ಮೇ ನಂತರ ಜೂನ್ 23 ಜೂನ್ನಿಂದ ನನಗೆ ಪೆನ್ಷನ್ ಕೊಡ್ತಾರೆ. ಆದರೆ ರಿಟೈರ್ಮೆಂಟ್ ಆಗುವಾಗ ನಮಗೆ ಎನ್ಕ್ಯಾಶ್ಮೆಂಟ್, ಲೀವ್ ಎನ್ಕ್ಯಾಶ್ಮೆಂಟ್ 300 ದಿವಸದ್ದು, ಆನಂತರ ನಮ್ಮದು ಗ್ರ್ಯಾಚ್ಯುಟಿ, ಬೇರೆಲ್ಲ ಬೆನಿಫಿಟ್ಗಳಿದ್ದಾವೆ. ಇದು ಯಾವುದನ್ನು ಒಂದು ಪೈಸೆ ಇಷ್ಟವರೆಗೆ ಕೊಡಲಿಲ್ಲ, ವಿಶ್ವವಿದ್ಯಾನಿಲಯ ಕೊಡಲಿಲ್ಲ. ಮೊದಲೆಲ್ಲ ನಮಗೇನಿತ್ತು ಅಂತ ಹೇಳಿದರೆ ರಿಟೈರ್ಮೆಂಟ್ ಆದವತ್ತೇ ಸಂಜೆ ಕರೆದು ನಮಗೆ EL ಲೀವ್ ಎನ್ಕ್ಯಾಶ್ಮೆಂಟನ್ನು ಕೊಡ್ತಿದ್ದರು. ಮತ್ತು ಇದನ್ನೆಲ್ಲ 1 ತಿಂಗಳು 2 ತಿಂಗಳೊಳಗೆ ಕೊಡ್ತಿದ್ದರು. ಇವತ್ತು ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾರ್ ಆರ್ಡರ್ ಮಾಡಿದ್ದಾರೆ ಕೊಡಬೇಕು ಅಂತೇಳಿ. ಬಟ್ ವಿಶ್ವವಿದ್ಯಾನಿಲಯ ದುಡ್ಡಿಲ್ಲ ಅನ್ನುವ ಒಂದು ನೆಪವನ್ನು ಹೇಳಿಕೊಂಡು ನಮಗೆ ಈ ಥರದೆಲ್ಲ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಅದರ ಮಧ್ಯೆ ನಾವು ಶೋಕಾಸ್ ನೋಟಿಸ್ ಅಂದರೆ ಒಂದು ಲಾಯರ್ ನೋಟಿಸ್ ಕೂಡ ಕೊಟ್ಟೆವು. ಆ ಲಾಯರ್ ನೋಟಿಸ್ಗೆ ನಮ್ಮಲ್ಲಿ ದುಡ್ಡಿಲ್ಲ, ನೀವು ಹರಿ ಮಾಡಬೇಡಿ, ಆದಷ್ಟು ಬೇಗ ಕೊಡ್ತೇವೆ ಅಂತ ಹೇಳಿಕೊಂಡು ಕಳೆದ 23 ಮೇನಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ. ನೀವೀಗ ಎಷ್ಟು ವರ್ಷದಿಂದ ಇದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀರಿ? ಏನೆಲ್ಲ ಮಾಡಿದ್ದೀರಾ? ಅಂದರೆ ಹೋರಾಟ ಅಂದರೆ ನಾವು ಇಲ್ಲಿಯ ವೈಸ್ ಚಾನ್ಸಲರನ್ನು ಮೀಟ್ ಮಾಡಿದೆವು. ಆನಂತರ ಬೇರೆ ಬೇರೆ ಹೈಯರ್ ಎಜುಕೇಷನ್, ನಾನು ಆ್ಯಕ್ಚುಲಿ ಎಜುಕೇಷನ್ ಮಿನಿಸ್ಟರ್ ಆಗಿರುವಂಥ ಸುಧಾಕರ್ ಅವರನ್ನು ಪರ್ಸನಲ್ ಆಗಿ ಮೀಟ್ ಮಾಡಿ ಇದನ್ನು ಹೇಳಿದ್ದೇನೆ, ನನ್ನ ಪ್ರಾಬ್ಲಮ್ಗಳನ್ನು. ಮತ್ತು ನಾವೊಂದು ಆಗ 3-4 ಜನ ಅವರನ್ನು ಮಂಗಳೂರಿಗೆ ಬಂದಾಗ ಮೀಟ್ ಆಗಿ, ಆಗ ನಾನು ಅದನ್ನು ಆದಷ್ಟು ನೋಡಿ ಪರಿಹರಿಸ್ತೇನೆ ಅಂತ ಹೇಳಿದರು. ಆಮೇಲೆ ನಂತರ ಬೇರೆ ಬೇರೆ ನಮ್ಮ ಲೋಕಲ್ ಏರಿಯಾದಲ್ಲಿರುವಂಥ MLAಗಳಿಗೆ MLCಗಳಿಗೆ ಎಲ್ಲ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೇವೆ. ನಮ್ಮ ಬಗ್ಗೆ ಒಂದು ಸ್ವಲ್ಪ ಸಹಾನುಭೂತಿ ತೋರಿಸಿ, ಒಂದು ಅತ್ಯಂತ ಹಳೆಯ ವಿಶ್ವವಿದ್ಯಾನಿಲಯ ಮತ್ತು ಇಲ್ಲಿಯ ಆರ್ಥಿಕ ಪರಿಸ್ಥಿತಿ ಭಾಳ ಕೆಟ್ಟದಾಗಿದೆ, ಅದನ್ನು ಏನಾದರೂ ಮಾಡಿ ಒಂದು ನಮಗೆ ಮಾತ್ರ ಅಲ್ಲ ವಿಶ್ವವಿದ್ಯಾಲಯವನ್ನು ಉಳಿಸಿ ಅನ್ನುವ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ನಾವು ಪ್ರಯತ್ನ ಪಟ್ಟಿದ್ದೇವೆ. ಯಾರೂ ಅಂತ ಮುತುವರ್ಜಿ ವಹಿಸಿದ ಹಾಗೆ ಕಾಣ್ತಾ ಇಲ್ಲ. ಹಲವು ವರ್ಷಗಳಿಂದ ನೀವು ವಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಎಷ್ಟೋ ಜನ ವಿದ್ಯಾರ್ಥಿಗಳು ಅಲ್ಲಿ ಒಂದು ಹೋಗಿದ್ದಾರೆ. ನಿಮ್ಮ ಜೊತೆಗೆ ಅಂದರೆ ಶಿಕ್ಷಕರ ಜೊತೆಗೆ ಪ್ರೊಫೆಸರ್ಗಳ ಜೊತೆಗೆ ಒಂದಷ್ಟು ಬೋಧಕೇತರ ಸಿಬ್ಬಂದಿ ಕೂಡ ಬರ್ಬೋದು. ಒಂದು ಅಂದಾಜು ನಿಮಗೆ ಎಷ್ಟಿರ್ಬೋದು? ಅದು ಎಕ್ಸಾಕ್ಟಾಗಿ ನನಗೆ ನಂಬರ್ ಗೊತ್ತಿಲ್ಲ, ಆದರೆ ಒಂದು 25 ಮೇಲೆ 25ರಿಂದ 30 ಜನ ಬೋಧಕೇತರ ಸಿಬ್ಬಂದಿಗಳು ಕೂಡ ಇದ್ದಾರೆ. ಈಗ ನಾವು ಕೂಡ ಈಗ ನಮ್ಮಲ್ಲಿ ವಿಶ್ವವಿದ್ಯಾನಿಲಯ ಕಾಲೇಜು ಕೂಡ ನಮ್ಮ ಕಾಲೇಜಿನ ಅಂದರೆ ಮಂಗಳೂರು ಪಂಪನಕಟ್ಟೆ ಕಾಲೇಜು ಮತ್ತು ಇದರ ನಮ್ಮಲ್ಲಿ ಬರುವುದರಿಂದ ಅದರಲ್ಲಿ ಒಂದು ಸುಮಾರು 3-4 ಜನ ರಿಟೈರ್ ಆಗಿದ್ದಾರೆ. ನಾವೇ ಒಂದು 18 ಜನವೋ 19 ಜನವೇ ಅಧ್ಯಾಪಕರು ಇದ್ದೇವೆ ಈಗ. ಇದನ್ನು ನೀವು ಈ ಕೇಳಿ ಈಗ ಇದಕ್ಕೆ ಕಾನೂನು ಹೋರಾಟ ಏನಾದರೂ ಮಾಡಲಿಕ್ಕೆ ಹೊರಟಿದೆ? ಅಲ್ಲ, ಈಗ ನಾವು ಕೊನೆಯ ಹೋರಾಟವಾಗಿ ನೆಕ್ಸ್ಟ್ ಕಾನೂನಿಗೆ ಹೋಗ್ತೇವೆ. ಈಗ ಕನ್ಸಲ್ಟ್ ಮಾಡ್ತಾ ಇದ್ದೇವೆ. ನಾನು ಮಾಡಿದ್ದೇನೆ ಕೆಲವರನ್ನು, ಅನಿವಾರ್ಯವಾಗಿ ಮಾಡಲೇಬೇಕಾಗ್ತದೆ ಅದು. ಅಂದರೆ ಇದು ನಮ್ಮ ರೈಟ್. ನಾವು ನಾನು 83ರಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ರಸಾಯನಶಾಸ್ತ್ರ ವಿಭಾಗ ಪ್ರಾರಂಭ ಆದಾಗ ಬಂದು ಸೇರಿದ್ದೇನೆ. ಅಲ್ಲಿ ಸಂಶೋಧಕನಾಗಿ ಗೆಸ್ಟ್ ಲೆಕ್ಚರ್ ಆಗಿ, ಆನಂತರ 88ರಲ್ಲಿ ನಾನು ರೆಗ್ಯುಲರ್ ಆಗಿ ನನ್ನನ್ನು ಅಪಾಯಿಂಟ್ಮೆಂಟ್ ಆಯಿತು. ಇಷ್ಟರವರೆಗೆ ನನ್ನ ಹತ್ರ 42 ಜನ PhD ಗೈಡ್ ಮಾಡಿದ್ದು. ಅದು ವಿಶ್ವವಿದ್ಯಾನಿಲಯದಲ್ಲಿ ಒಂದು ದಾಖಲೆ. ಇಡೀ ವಿಶ್ವವಿದ್ಯಾನಿಲಯ ಇಷ್ಟು ಜನ ಗೈಡ್ ಮಾಡಿದ PhD ವಿದ್ಯಾರ್ಥಿಗಳಿಗೆ ಗೈಡ್ ಮಾಡಿಸಿದವರು ನಮ್ಮಲ್ಲಿ ಬೇರೆ ಯಾರೂ ಇಲ್ಲ. ಆಮೇಲೆ ನನ್ನ ಹತ್ರ ನಾನು ಸುಮಾರು 1.62 ಕೋಟಿಯ ಅನುದಾನವನ್ನು ವಿಶ್ವವಿದ್ಯಾನಿಲಯಕ್ಕೆ ತಂದು ಕೊಟ್ಟಿದ್ದೇನೆ, ಸಂಶೋಧನಾ ಅನುದಾನವನ್ನು ಬೇರೆ ಇದರಿಂದ. ಇಷ್ಟೆಲ್ಲ ಮಾಡಿದರೂ ಕೂಡ ಕೊನೆಗೆ ವಿಶ್ವವಿದ್ಯಾನಿಲಯದಲ್ಲಿ ನಮಗೆ ಒಂದು ರೀತಿ ಯಾವುದೇ ರೀತಿಯ ಪರಿಗಣನೆ ಇಲ್ಲದಾಗಿ ಆಗಿದೆ. ಮತ್ತು ನಿಮಗೆ ಇನ್ನೂ ಇದಕ್ಕಿಂತ ಮುಖ್ಯವಾಗಿ ಹೇಳುವುದಿದ್ದರೆ, ನಾನು ಅನೇಕ ಅವಾರ್ಡ್ಗಳನ್ನು ಪಡೆದಿದ್ದೇನೆ. ಅದರಲ್ಲಿ ಮುಖ್ಯವಾದದ್ದು ಅಂದರೆ, ನಾನು ರಿಟೈರ್ ಆಗುವಾಗ ನನಗೆ UGC ನನಗೆ 3 ವರ್ಷ ಪುನಃ ಕಂಟಿನ್ಯೂ ಮಾಡಲಿಕ್ಕೆ ನನಗೆ ಅವರು UGC BSR ಫೆಲೋಶಿಪ್ ಅಂತ, ಅದು ಮಂಗಳೂರು ಯೂನಿವರ್ಸಿಟಿಯಲ್ಲಿ ನನಗಿಂತ ಮೊದಲು ಒಬ್ಬರಿಗೆ ಬಂದಿತ್ತು, ಶ್ರೀಧರ್ ಅಂತ. ಅದು ಬಿಟ್ಟರೆ ನನಗೆ ಬಂದದ್ದು. ಆ ವರ್ಷ ಇಡೀ ದೇಶದಲ್ಲಿ 8 ಜನರಿಗೆ ಸಿಕ್ಕಿತ್ತು. ಅದರಲ್ಲಿ ಕರ್ನಾಟಕದಲ್ಲಿ 2 ಸಿಕ್ಕಿದೆ, ನನಗೆ ಮತ್ತು ಇವತ್ತು ಹೈಯರ್ ಎಜುಕೇಷನ್ ಕೌನ್ಸಿಲ್ನ ಚೇರ್ಮನ್ ಆಗಿರುವ ನಿರಂಜನ್ ಅವರಿಗೆ. ಅದಕ್ಕೂ ನಮಗೆ ಒಂದು ರೀತಿಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಕೆಲವರು ತೊಂದರೆ ಮಾಡಿದರು, ನೀವು ಅಲ್ಲಿ ಕಂಟಿನ್ಯೂ ಆಗಬಾರ್ದು, ಅಂದರೆ ಬೇಡ ಅನ್ನುವ ರೀತಿಯಲ್ಲಿ. ಆಮೇಲೆ ಅನಿವಾರ್ಯವಾಗಿ ಬೇರೆ ಯಾವುದೋ ಒಂದು ಕಡೆಯಲ್ಲಿ ನಮ್ಮನ್ನು
ಸ್ವಲ್ಪ ಗೌರವಪೂರ್ವಕವಾಗಿ ಕರ್ಕೊಂಡ್ರು. ಈಗ ಇಲ್ಲಿ ಬಂದು ಒಂದು ಹೊಸ ಡಿಪಾರ್ಟ್ಮೆಂಟನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೇನೆ ನಾನು ಒಂದಿಷ್ಟು ಏನಪೋಯದಲ್ಲಿ. ಆದ್ದರಿಂದ ಸ್ವಲ್ಪ ನನ್ನ ಇವತ್ತು ಬದುಕು ಒಂದು ಹೊತ್ತಿನ ಊಟವನ್ನಾದರೂ ಮಾಡುವಂಥ ಪರಿಸ್ಥಿತಿಯಲ್ಲಿದ್ದೇನೆ. ಇಲ್ಲ ಇದ್ದರೆ ನಾವು ದಾರಿಯಲ್ಲಿ ಬಿದ್ದಿರಬೇಕಿತ್ತು ಇವತ್ತು. ರಾಜ್ಯದ ಪ್ರತಿಷ್ಠಿತ ವಿವಿ, ನೀವೆಲ್ಲ ಅಲ್ಲಿ ಕಲಿಸಿದಂಥವ್ರು ಅನೇಕ ಜನ ಇದಾಗಿದ್ದಾರೆ. ಇಂಥ ಒಂದು ಯೂನಿವರ್ಸಿಟಿಗೆ ಫೈನಾನ್ಷಿಯಲ್ ಕ್ರೈಸಿಸ್ ಬರುತ್ತೆ ಅಂದರೆ ಕಾರಣ ಏನು? ಇದಕ್ಕೆ ಮುಖ್ಯವಾದ ಕಾರಣ ಅಂತ ಹೇಳಿದರೆ ಆ ಹಿಂದಿನ ಉಪಕುಲಪತಿಗಳು. ನಾನು ಬೇಕಾದರೆ ನೇರವಾಗಿ ಹೇಳ್ತೇನೆ, ಅದು ಭೈರಪ್ಪನವರು ಒಂದು ಇಂಟರ್ನ್ಯಾಷನಲ್ ಹಾಸ್ಟೆಲ್ ಕಟ್ಟಿದರು. ಅದಕ್ಕಾಗಿ ದುಂದು ವೆಚ್ಚ ಮಾಡಿ ಸಂಪೂರ್ಣ ದುಡ್ಡನ್ನು ಹಾಳು ಮಾಡಿದರು. ನಂತರ ಎರಡನೇದಾಗಿ ಸುಬ್ರಹ್ಮಣ್ಯ ಎಡಪಡಿದೆ. ಇವರ ಕಾಲದಲ್ಲಿ ಇನ್ನೊಂದು ರೀತಿ ಅತ್ಯಂತ ಅತಿರೇಕದ ವರ್ತನೆಗಳಾಯಿತು. ಅವರು ಒಂದು ಕಾಲದಲ್ಲಿ ನನ್ನ ಕ್ಲಾಸ್ಮೇಟ್ ಎಡಪಡಿದ್ದಾರೆ. ನಾವು ಒಂದೇ ರೂಮಲ್ಲಿ ಒಂದು 8 ವರ್ಷ 5-6 ವರ್ಷ ರಾಮ್ ಮಾಲಲ್ಲಿ ಇದ್ದೆವು, ಒಂದೇ ಅಕ್ಕಪಕ್ಕದ ರೂಮಲ್ಲಿ. ಆದರೆ ಅವರು ಈ ರೀತಿಯ ಒಂದು ಅಧಿಕಾರದ ದುರುಪಯೋಗ ಮಾಡಿಕೊಳ್ತಾರೆ, ಒಂದು ವಿಶ್ವವಿದ್ಯಾಲಯದಲ್ಲಿ ಈ ರೀತಿ ಗೋಜಲಿಗೆ ಸಿಕ್ಕಿಸ್ತಾರೆ ಅಂತೇಳಿ ನಾನು ಯಾವತ್ತೂ ಎಣಿಸಿರಲಿಲ್ಲ. ಅದು ನನ್ನ ಕನಸಿನಲ್ಲಿ ಕೂಡ ಆ ಥರ ಎಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತೇಳಿದರೆ ನಾವು ಆ ಥರದ ಒಂದು ಕೆಳಮಟ್ಟಕ್ಕೆ ಇಳಿಬಾರ್ದು ಅಂತ. ಆದರೆ ಅವರು ಸಂಪೂರ್ಣವಾಗಿ ವಿಶ್ವವಿದ್ಯಾಲಯದ ಹಣವನ್ನು ಹೇಗೆ ಹಾಳು ಮಾಡಿದ್ದಾರೆ ಅಂತ ಹೇಳಿದರೆ, ನಮಗೆ ಪೆನ್ಷನ್ ಫಂಡ್ ಇತ್ತು ಅದನ್ನು ಮುಟ್ಟಿ ಅದನ್ನು ಕಂಪ್ಲೀಟಾಗಿ ತೆಗೆದು ಇವತ್ತು ವಿಶ್ವವಿದ್ಯಾಲಯ ಅಧೋಗತಿಗೆ ತರುವ ಸ್ಟೇಜ್ಗೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ, ವೈಸ್ ಚಾನ್ಸಲರ್ಗಳನ್ನು ಅದು ಒಂದು ಥರ ನೇಮಕಾತಿಯೇ ಒಂದು ರೀತಿಯಾಗಿ ಭ್ರಷ್ಟ ವ್ಯವಸ್ಥೆ ಆಗಿದೆ. ಅಲ್ಲಿ ಏನಾಗ್ತಾ ಇದೆ ಅಂದರೆ ಇಟ್ ಈಸ್ ಎ ಬಿಡ್ಡಿಂಗ್. ಇಲ್ಲದಿದ್ದರೆ ಇವತ್ತು ಅರ್ಹರಿಗೆ ಅಂಥ ಯೋಗ್ಯತೆ ಇರುವವರಿಗೆ ಯಾವುದು ಪೊಸಿಷನ್ಗಳು ಸಿಗ್ತಾಯಿಲ್ಲ, ಇಂಥವರಿಗೆ ಸಿಗ್ತಾಯಿದೆ. ಈ ಬಿಡ್ಡಿಂಗಿನಾಗಿ ಅಲ್ಲಿ ಕುಳಿದವರು ಬಾಕಿಯವರು ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ತಾರೆ. ಇನ್ನು ವಿಶ್ವವಿದ್ಯಾನಿಲಯವನ್ನು ರಿಪೇರಿ ಮಾಡುವುದು ಅಂತ ಹೇಳಿದರೆ ಭಾಳ ಕಷ್ಟದ ಪರಿಸ್ಥಿತಿ. ಇದನ್ನು ಯಾರು ರಿಪೇರಿ ಮಾಡಬೇಕು ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಬಹುಶಃ ಇವತ್ತು ನನಗೆ ಹೇಗೆ ಅನ್ನಿಸ್ತದೆ, ಸರ್ಕಾರಿ ವಿಶ್ವವಿದ್ಯಾನಿಲಯಗಳು ಹೆಚ್ಚಿನ ಜನರಿಗೆ ಬೇಡ. ಯಾಕೆಂದರೆ ಅದರಿಂದಾಗಿ ರಾಜಕಾರಣಿಗಳ ವಶದಲ್ಲಿರುವಂಥ ಅನೇಕ ವಿದ್ಯಾಸಂಸ್ಥೆಗಳು ಕಮರಿ ಹೋಗ್ಬೋದು. ಇದು ಒಳ್ಳೆಯದಾಗಿ ಬಿಟ್ಟರೆ ಅದರಿಂದ ಅದು ಅವರಿಗೆ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದೇನು ಅಂತ ಹೇಳಿದರೆ ಈ ಪ್ರೈವೇಟ್ ಯೂನಿವರ್ಸಿಟಿ, ಅವರ ಪಾಲುದಾರಿಕೆ ಯೂನಿವರ್ಸಿಟಿಗಳು. ಅದು ಸರ್ಕಾರಿ ವಿಶ್ವವಿದ್ಯಾಲಯ ಮುಚ್ಚಬೇಕು ಅನ್ನುವ ಒಂದು ಮನಸ್ಥಿತಿಯೇ ಇದ್ದ ಹಾಗೆ ನನಗೆ ಅನ್ನಿಸ್ತಾ ಇದೆ ಇವತ್ತು. ಥ್ಯಾಂಕ್ ಯು ಸರ್. ಆಯಿತು. ಇದಿಷ್ಟು ಪ್ರೊಫೆಸರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.